ಎಲ್ರಿಗೂ ನಮಸ್ತೆ. ಈ ವಿಡಿಯೋದಲ್ಲಿ ನಾವು 2002ರಲ್ಲಿ ಯಾರಾದರೂ ವೋಟ್ ಮಾಡಿದರೆ ಅವರ ಭಾಗದ ಸಂಖ್ಯೆ, ಕ್ರಮ ಸಂಖ್ಯೆ ಹೇಗೆ ತಿಳಿಯೋದೆಂದು ನೋಡೋಣ. ಮೊದಲಿಗೆ ಗೂಗಲ್ನಲ್ಲಿ ceo.karnataka.government.in ಅಂತ ಲಾಗಿನ್ ಆಗಿ. ಆಗ ನಿಮಗೆ ಈ ವೆಬ್ಸೈಟ್ ಲಾಗಿನ್ ಆಗುತ್ತೆ. ಅದರಲ್ಲಿ ಮೇಲ್ಗಡೆ ಎಲೆಕ್ಟ್ರೋ ರೋಲ್ 2002 ಎಂಬ ಆಪ್ಷನ್ ಸಿಗುತ್ತೆ. ಅದನ್ನ ಕ್ಲಿಕ್ ಮಾಡಿ. ನಂತರ ನಿಮಗೆ ಎರಡು ಆಪ್ಷನ್ಸ್ ಓಪನ್ ಆಗುತ್ತೆ. ಒಂದು ವ್ಯೂ ಆರ್ ಡೌನ್ಲೋಡ್ 2002 ಎಲೆಕ್ಟ್ರೋ ರೋಲ್, ಇನ್ನೊಂದು ಸರ್ಚ್ ಯುವರ್ ನೇಮ್ ಇನ್ 2002 ಎಲೆಕ್ಟ್ರೋ ರೋಲ್. ಮೊದಲನೇ ಆಪ್ಷನ್ ನೋಡೋಣ. ಇಲ್ಲಿ ನಿಮ್ಮ ಜಿಲ್ಲೆ ಯಾವುದೊಂದು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ನಿಮ್ಮದು ಯಾವ ವಿಧಾನಸಭಾ ಕ್ಷೇತ್ರ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಇಲ್ಲಿ ನಿಮಗೆ ಪಾರ್ಟ್ ನಂಬರ್ ಗೊತ್ತಿರಬೇಕಾಗುತ್ತೆ ಡೌನ್ಲೋಡ್ ಮಾಡೋಕ್ಕೆ ಅಥವಾ ನೋಡೋಕ್ಕೆ. ಇಲ್ಲಾಂತಂದರೆ ನಿಮ್ಗೆ ಕಷ್ಟ ಆಗ್ಬೋದು. ಯಾವುದಾದ್ರು ಒಂದು ಪಾರ್ಟ್ ಸೆಲೆಕ್ಟ್ ಮಾಡೋಣ. ನೆಕ್ಸ್ಟು ವ್ಯೂ ಆರ್ ಡೌನ್ಲೋಡ್ PDF ಅಂತ ಅದನ್ನ ಕ್ಲಿಕ್ ಮಾಡಿ. ನೆಕ್ಸ್ಟು ನಿಮಗೆ ಈ ಥರ ಪಾಪಪ್ ವೆಬ್ಸೈಟ್ ಓಪನ್ ಆಗುತ್ತೆ. ಇದರಲ್ಲಿ ಆ ಪಾರ್ಟ್ಲಿ ಯಾರ್ಯಾರು ವೋಟ್ ಮಾಡಿದರು 2002ರಲ್ಲಿ ಅದ್ರದ್ದು ಪೂರ್ತಿ ಲೀಸ್ಟ್ ಇರುತ್ತೆ. ಇದರಲ್ಲಿ ಬಂತು ಅಂತಂದರೆ ಇದು ಕ್ರಮ ಸಂಖ್ಯೆ ಆಗಿರುತ್ತೆ. ನೆಕ್ಸ್ಟ್ ಇಲ್ಲಿ ಶೀಟ್ ಮೇಲ್ಗಡೆ ವಿಧಾನಸಭಾ ಕ್ಷೇತ್ರದ ಸಂಖ್ಯೆ ಮತ್ತು ಹೆಸರು, ಇದು ಸಂಖ್ಯೆ ಹಾಗೂ ಇದು ಕ್ಷೇತ್ರದ ಹೆಸರು. ಇಲ್ಲಿ ಬಂದರೆ ಭಾಗದ ಸಂಖ್ಯೆ ಪಾರ್ಟ್ ನಂಬರ್ ಆಗಿರುತ್ತೆ. ಇದನ್ನ ಫಾರ್ಮ್ಲಿ ಹೇಗೆ ಭರ್ತಿ ಮಾಡೋದಂತ ನೋಡೋಣ. ಇಲ್ಲಿ ಇವಾಗ ಇವರ ನೇಮು, ಇವ್ರದ್ದು ವೋಟರ್ ID ಏನಾದ್ರು ಇತ್ತು ಅಂತಂದರೆ ಹಳೇದು 2002ರದ್ದು ಅದ್ರ ನಂಬರ್ ಇಲ್ಲಿ ಬರೀರಿ. ಇಲ್ಲ ಅಂತಂದರೆ ಇದನ್ನ ಹಾಗೆ ಖಾಲಿ ಬಿಡಿ. ನೆಕ್ಸ್ಟು ಇಲ್ಲಿ ಬಂದರೆ ಸಂಬಂಧದ ಹೆಸರು, ಇಲ್ಲಿ ನೇಮ್ ಇದೆ, ಇದ್ರ ಮುಂದೆ ಇಲ್ಲಿ ಅವರ ಸಂಬಂಧಿಯ ಹೆಸರು ಇರುತ್ತೆ, ಅದನ್ನೇ ಇಲ್ಲಿ ಬರೀಬೇಕು. ನೆಕ್ಸ್ಟು ಇಲ್ಲಿ ಸಂಬಂಧ ಈ ಶೀಟಲ್ಲೇ ಕೊಟ್ಟಿರ್ತಾರೆ, ಇವ್ರಿಗೆ ಏನಾಗಬೇಕು ಅಂತ. ಇಲ್ಲಿ ಸಂಬಂಧದ್ದು ಲೀಸ್ಟ್ ಕೊಟ್ಟಿರ್ತಾರೆ, ಅದು ಯಾವ ಸಂಬಂಧ ಅಂತ ಇಲ್ಲಿ ಬರೀಬೇಕು. ನೆಕ್ಸ್ಟು ಜಿಲ್ಲೆ ಯಾವ ಜಿಲ್ಲೆ ಅಂತ ಇಲ್ಲಿ ಬರೀರಿ. ನೆಕ್ಸ್ಟು ರಾಜ್ಯ ಇಲ್ಲೇ ಇರುತ್ತೆ, ಅದನ್ನೇ ಇಲ್ಲಿ ಬರೀಬೇಕಾಗುತ್ತೆ. ನೆಕ್ಸ್ಟು ವಿಧಾನಸಭಾ ಕ್ಷೇತ್ರದ ಹೆಸರು, ಅದು ನಿಮಗೆ ಈ ಶೀಟ್ಗಳಿರುತ್ತಲ್ಲ, ಈ ಶೀಟ್ ಮೇಲ್ಗಡೆ ಸಿಗುತ್ತೆ. ಇಲ್ಲಿ ವಿಧಾನಸಭಾ ಕ್ಷೇತ್ರದ ಹೆಸರು, ಇಲ್ಲಿ ಚಾಮುಂಡೇಶ್ವರಿ ಇದೆ, ಸೊ ಇಲ್ಲಿ ಚಾಮುಂಡೇಶ್ವರಿ. ನೆಕ್ಸ್ಟು ವಿಧಾನಸಭಾ ಕ್ಷೇತ್ರದ ಸಂಖ್ಯೆ ಅಥವಾ ಹೆಸರು, ಇಲ್ಲಿ ಸಂಖ್ಯೆ ಬರೀಬೇಕಾಗುತ್ತೆ. ಇದು ಸಂಖ್ಯೆ ಇಲ್ಲಿ ನೀಡಿರ್ತಾರೆ. ನೆಕ್ಸ್ಟು ಭಾಗದ ಸಂಖ್ಯೆ ಬಂದರೆ ನಿಮ್ಗೆ ಇಲ್ಲಿ ಸಿಗುತ್ತೆ ಭಾಗದ ಸಂಖ್ಯೆ. ನೆಕ್ಸ್ಟು ಕ್ರಮ ಸಂಖ್ಯೆ ಬಂದರೆ ಇಲ್ಲಿ ಕೊಟ್ಟಿರ್ತಾರೆ. ಇದು ಯಾವ ನೇಮು ನಿಮಗೆ ಸಿಗುತ್ತೆ, ಯಾವ ನೇಮು ನೀವು ಹುಡುಕ್ತಾ ಇದ್ದೀರಿ ಅದರದ್ದು ಕ್ರಮ ಸಂಖ್ಯೆಯಲ್ಲಿರುತ್ತೆ, ಅದನ್ನೇ ಇಲ್ಲಿ ಬರೀಬೇಕು. ಇದು 2002ರಲ್ಲಿ ವೋಟ್ ಹಾಕಿದರೆ ಬರೀ ಇಷ್ಟು ಮಾತ್ರ ತುಂಬ್ತೀರಾ, ಇಲ್ಲಿ ಖಾಲಿ ಬಿಡಬೇಕು. ನೆಕ್ಸ್ಟು ಇಷ್ಟನ್ನ ಫಿಲ್ ಮಾಡ್ಕೊಂಡು ಹೋಗ್ತೀರಾ. ಇವಾಗ ಎರಡನೇ ಆಪ್ಷನ್ ಹೇಗಿದೆ ಅಂತ ನೋಡೋಣ. ಇದು ಒಂದನೇ ಆಪ್ಷನು. ನೆಕ್ಸ್ಟ್ ಇಲ್ಲಿ ಸರ್ಚ್ ಯುವರ್ ನೇಮ್ ಇನ್ 2002, ಇದು ಕ್ಲಿಕ್ ಮಾಡಿರಿ, ಇನ್ನೊಂದು ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮದು ಯಾವ ರಾಜ್ಯ ಅದನ್ನ ಸೆಲೆಕ್ಟ್ ಮಾಡಬೇಕು. ನೆಕ್ಸ್ಟು ಇಲ್ಲಿ ಯಾವ ಜಿಲ್ಲೆ ಅದು ಸೆಲೆಕ್ಟ್ ಮಾಡ್ತಾರೆ.
ನೆಕ್ಸ್ಟ್ ಇಲ್ಲಿ ಯಾವ ಕ್ಷೇತ್ರ ಬೇಕು ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಇಲ್ಲಿ ಪೂಲಿಂಗ್ ಸ್ಟೇಷನ್ ನಂಬರ್ ಗೊತ್ತಿದ್ದರೆ ಎಂಟ್ರಿ ಮಾಡಿ, ಇಲ್ಲಾಂದರೆ ಹಾಗೆ ಬಿಡಿ. ಇದು ಸೀರಿಯಲ್ ನಂಬರ್ ಏನಾದ್ರು ಗೊತ್ತಿತ್ತು ಅಂದರೆ ಅದನ್ನ ಎಂಟ್ರಿ ಮಾಡಿ, ಇಲ್ಲಾಂದರೆ ಹಾಗೆ ಖಾಲಿ ಬಿಟ್ಟಿರಿ. ಇಲ್ಲಿ ನೀವು ಯಾರ ನೇಮ್ ಹುಡುಕ್ತಿದ್ದೀರಾ ಅವ್ರ ನೇಮ್ ಬರೀಬೇಕಾಗುತ್ತೆ. ಸೊ ಇಲ್ಲಿ ಏಜು ಅದೇನು ಆಪ್ಷನಲ್ಲು, ಇದು ರಿಲೇಟಿವ್ ಟೈಪುವೆ ಬರೀದಿದ್ರು ಆಗುತ್ತೆ. ಇದು ಹಾಗೆ ಇಲ್ಲಿ ಕ್ಯಾಪ್ಚಾ ಏನಿದೆ ಅದನ್ನ ಹಾಗೆ ಟೈಪ್ ಮಾಡಿ. ನೆಕ್ಸ್ಟು ಸರ್ಚ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಕೆಳಗಡೆ ಬಂತು ಅಂತಂದರೆ ನೀವು ಯಾರು ಹುಡುಕ್ತಿದ್ರಿ ಅವ್ರ ನೇಮ್ಗಳು ಬರುತ್ತೆ. ಇದು ಅವ್ರ ಸಂಬಂಧ. ಸುಮಾರು ಜನ ಇರ್ತಾರೆ. ನಿಮ್ಗೆ ಯಾವ್ದು ನೇಮ್ ಮ್ಯಾಚ್ ಆಗುತ್ತೆ ಅದರದ್ದು. ಇವಾಗ ಬೇರೆ ನೇಮ್ ಹುಡುಕೋದ, ಇವಾಗ ಕುಮಾರ್ ಅಂತ ಟೈಪ್ ಮಾಡ್ತೀನಿ. ನೋಡಿ ಇಲ್ಲಿ ಸುಮಾರು ಜನದ ಹೆಸರು ಬರುತ್ತೆ ಕುಮಾರ್ ಅನ್ನೋದೇ. ಇಲ್ಲಿ ಬಂತು ಅಂದರೆ ಅವ್ರ ತಂದೆ ಹೆಸರಾಗಿರುತ್ತೆ. ಇನ್ ಕೇಸ್ ಇಲ್ಲಿ ಹೆಂಗಸ್ರದ್ದು ಏನಾದ್ರು ಹೆಸರು ಹುಡುಕ್ತಾ ಇದ್ರಿ ನೀವು ಅಂತಂದರೆ ಇಲ್ಲಿ ಒಂದು ಗಂಡನ ಹೆಸರು ಬಂದಿರುತ್ತೆ, ಇಲ್ಲ ಅವ್ರ ತಂದೆ ಹೆಸರು ಬಂದಿರುತ್ತೆ. ಸೊ ಇಲ್ಲಿ ಬಂತು ಅಂತಂದರೆ ಇದು ನೀವು ವಿಧಾನಸಭಾ ಕ್ಷೇತ್ರದ ಹೆಸರು, ಇದು ವಿಧಾನಸಭಾ ಕ್ಷೇತ್ರದ ಸಂಖ್ಯೆ. ಇಲ್ಲಿ ಬಂತು ಅಂದರೆ ಪೋಲಿಂಗ್ ಸ್ಟೇಷನ್ ಇದೆಯಲ್ಲ, ಇದು ನೀವು ಎಲ್ಲಿ ವೋಟ್ ಮಾಡ್ತಿದ್ರಿ ಅದರದ್ದು ಇನ್ಫಾರ್ಮೇಷನ್ನು. ಇಲ್ಲಿ ಸ್ಟಾರ್ಟಿಂಗ್ ಬರುತ್ತಲ್ಲ ಇದು ಪಾರ್ಟ್ ನಂಬರ್ ಆಗುತ್ತೆ. ನೆಕ್ಸ್ಟು ಈ ಕಡೆ ಇಲ್ಲಿದೆಯಲ್ಲ ಇದು ಸೀರಿಯಲ್ ನಂಬರು. ಸೊ ಇವಾಗ ಇದು ತಗೊಳ್ಳೋಣ. ಇವಾಗ ಇದು ಎಂಟ್ರಿ ಹೆಂಗೆ ಮಾಡೋದು ಅಂತ. ಈ ಥರ ಇತ್ತು ಅಂತಂದರೆ ಇಲ್ಲಿ ಕುಮಾರ್ ಅನ್ನೋದು ಇಲ್ಲಿ ಬರುತ್ತೆ. ನೆಕ್ಸ್ಟು ವೋಟರ್ ಐ ಡಿ ಏನಾರು ನಿಮ್ಮ ಹತ್ರ ಇತ್ತು ಅಂತಂದರೆ ಹಾಕಿರಿ ನಂಬರು. ನೆಕ್ಸ್ಟ್ ಇವ್ರದ್ದು ತಂದೆ ಹೆಸರು. ನೆಕ್ಸ್ಟ್ ಇಲ್ಲಿ ಸಂಬಂಧ ಬಂದು ತಂದೆ. ನೆಕ್ಸ್ಟು ಜಿಲ್ಲೆ. ನೆಕ್ಸ್ಟು ರಾಜ್ಯ ಇಲ್ಲೇ ಸಿಗುತ್ತೆ ನಿಮಗೆ. ನೆಕ್ಸ್ಟು ವಿಧಾನಸಭಾ ಕ್ಷೇತ್ರದ ಹೆಸರು. ನೆಕ್ಸ್ಟ್ ಅದರ ಸಂಖ್ಯೆನೂ ಇಲ್ಲೇ ಇದೆ. ನೆಕ್ಸ್ಟ್ ಭಾಗದ ಸಂಖ್ಯೆ ಬಂತು ಅಂದರೆ ನಿಮ್ಗೆ ಇಲ್ಲಿ ಸಿಗುತ್ತೆ ಭಾಗದ ಸಂಖ್ಯೆ. ನೆಕ್ಸ್ಟ್ ಇದು ಕ್ರಮ ಸಂಖ್ಯೆ. ಇದು ಅವ್ರದ್ದು 2002 ಇದ್ದಿದ್ದು ವೋಟರ್ ಐ ಡಿ ನಂಬರು. ಅದು KTA ಸಮಥಿಂಗ್ ಬರುತ್ತಲ್ಲ ಅದರದ್ದು ಲಾಸ್ಟು 5 ಡಿಜಿಟು. ಸೊ ಇದರಲ್ಲಿ ಈ ಥರ ಸರ್ಚ್ ಮಾಡಿ ಸಿಗುತ್ತೆ. ಇನ್ನು ಮಿಕ್ಕದೆಲ್ಲ ಇನ್ಫಾರ್ಮೇಷನು ಹಾಗೆ ಬರೀತೀರಾ. ಇದರಲ್ಲೂ ಅಷ್ಟೇ ಇವ್ರದ್ದು ಸಿಕ್ಕಿದೆ. ಸೊ ಇವ್ರದ್ದು ಮಾತ್ರ ಇಲ್ಲಿ ಫಿಲ್ ಮಾಡ್ತೀನಿ. ಸೊ ಇಲ್ಲಿ ಖಾಲಿ ಬಿಡ್ತೀನಿ. ಇವರು ಅಕಸ್ಮಾತ್ ಇವ್ರ ಮಕ್ಕಳು ಮೊಮ್ಮಕ್ಕಳು ಅವ್ರದ್ದು ಏನಾದ್ರು ಫಿಲ್ ಮಾಡಬೇಕು ಅಂತಂದಾಗ ಸೇಮ್ ಇನ್ಫಾರ್ಮೇಷನು ಇಲ್ಲಿ ಏನೇನು ಟೈಪ್ ಮಾಡಿದ್ದೀವಿ ಇವಾಗ ಕುಮಾರ್, ಶಿವಣ್ಣ ಆ ಥರ ಇಲ್ಲಿ ಟೈಪ್ ಮಾಡ್ತೀವಿ. ಇವ್ರ ಮಕ್ಕಳು ಮೊಮ್ಮಕ್ಕಳುಗಳಿಗೆ ಇಲ್ಲಿ ಖಾಲಿ ಬಿಡ್ತೀವಿ. ಸೊ ಇದೊಂದು ಆಪ್ಷನ್ ಇತ್ತು. ಸೊ ನಿಮ್ಮ ಹತ್ರ 2002 ವೋಟರ್ ಐ ಡಿ ಏನಾದ್ರು ಇತ್ತು ಅಂತಂದರೆ ಈ ಪಾರ್ಟ್ ನಂಬರ್, ಸೀರಿಯಲ್ ನಂಬರ್ ಆರಾಮಾಗಿ ಹುಡುಕ್ಬೋದು. ಸೊ ಇವಾಗ ಒಂದು ವೋಟರ್ ಐ ಡಿ ನೋಡ್ತೀನಿ. ಸೊ ಇದು 2002 ವೋಟರ್ ಐ ಡಿ. ಸೊ ಇಲ್ಲಿಗೆ ಬಂತು ಅಂತಂದರೆ ಇದ್ರ ಪಾರ್ಟ್ ನಂಬರು, ಇದು ವೋಟರ್ ಐ ಡಿ ಬ್ಯಾಕ್ ಸೈಡ್ ಇಮೇಜಲ್ಲಿ. ಸೊ ಇಲ್ಲಿ ನಿಮಗೆ ಯಾವ ಕ್ಷೇತ್ರ ಅದಿಲ್ಲಿ ಬರೀತೀರಾ. ಸೊ ಇದು ಕ್ಷೇತ್ರದ ಸಂಖ್ಯೆ 117 ಅಂತ ಇದೆಯಲ್ಲ, ಇದು ಕ್ಷೇತ್ರದ ಸಂಖ್ಯೆ ಆಗುತ್ತೆ. ಇನ್ನು ಇದೇ ವೋಟರ್ ಐ ಡಿಯಲ್ಲಿ ಇಲ್ಲಿ ಕೆಳಗಡೆ ಬಂತು ಅಂತಂದರೆ ಇಲ್ಲಿ ಸ್ಟಾರ್ಟಿಂಗು ಫಸ್ಟು ಇದೆಯಲ್ಲ ಅದು ಭಾಗದ ಸಂಖ್ಯೆ ಆಗುತ್ತೆ. ನೆಕ್ಸ್ಟು ಬಾರ ಅಂದಮೇಲೆ ಬರುತ್ತಲ್ಲ ಅದು ಕ್ರಮ ಸಂಖ್ಯೆ ಆಗುತ್ತೆ. ಈ ಥರ ಇತ್ತು ಅಂದರೆ ವೋಟರ್ ಲಿಸ್ಟು 2002 ಆರಾಮಾಗಿ ಹುಡುಕ್ಬೋದು. ಸೊ ಇನ್ ಕೇಸ್ ಇವಾಗ ಇವರು ಕುಮಾರ್ ಅಂತ ಇದ್ದಾರಲ್ಲ, ಇವ್ರ ಮಕ್ಕಳದ್ದು ಏನಾದ್ರು ಬರೀಬೇಕಿತ್ತು ಅಂತಂದರೆ
ಇವಾಗ ಇವ್ರ ಮಕ್ಕಳಿಗೆ ಅವ್ರ ತಂದೆ ಇಲ್ಲಿ ಬರೀತಾರೆ ಕುಮಾರ್ ಅಂತ. ನೆಕ್ಸ್ಟು ವೋಟರ್ ಐ ಡಿ ನಂಬರ್ ಇಲ್ಲ ಅಂತಂದರೆ ಹಾಗೆ ಖಾಲಿ ಬಿಡಿ. ನೆಕ್ಸ್ಟ್ ಇಲ್ಲಿ ಸಂಬಂಧದ ಹೆಸರು ಇಲ್ಲಿ ರಾಮಯ್ಯ ಅಂತ ಬರೀತಾರೆ. ಸೊ ಇಲ್ಲಿ ತಂದೆ ಯಾರಿಗೆ? ಕುಮಾರ್ ಅವರ ತಂದೆ ರಾಮಯ್ಯ. ಸೊ ಇಲ್ಲಿ ಕುಮಾರ್ ಅಂತ ಬರೆದಿದ್ದೀರಲ್ಲ, ಇವ್ರ ತಂದೆ ರಾಮಯ್ಯ ಅಂತ ಈ ಸಂಬಂಧ ಬರೀಬೇಕು. ಈ ಕುಮಾರ್ ಅವರು ನಿಮಗೆ ಏನು ಸಂಬಂಧ ಆಗುತ್ತೆ? ಅವ್ರ ಮಕ್ಕಳಿಗೆ ಅದು ಬರೆಯೋಗಿಲ್ಲ. ನೆಕ್ಸ್ಟು ಜಿಲ್ಲೆ ಇಲ್ಲೇ ಇದೆ. ನೆಕ್ಸ್ಟು ರಾಜ್ಯ ಬಂದರೆ ಇಲ್ಲೇ ಸಿಗುತ್ತೆ ನಿಮಗೆ. ನೆಕ್ಸ್ಟು ವಿಧಾನಸಭಾ ಕ್ಷೇತ್ರದ ಹೆಸರು ಇದು ಬರೀತೀರಾ. ನೆಕ್ಸ್ಟು ವಿಧಾನಸಭಾದ ಸಂಖ್ಯೆ, ನೆಕ್ಸ್ಟು ಭಾಗದ ಸಂಖ್ಯೆ ಹಾಗೂ ಕ್ರಮ ಸಂಖ್ಯೆ. ಸೊ ಇಲ್ಲಿ ಬರೆದಾದ್ಮೇಲೆ ಇಲ್ಲಿಂದ ಬರೋದು ಇನ್ಫಾರ್ಮೇಷನು. ಇಲ್ಲಿ ಮೇಲ್ಗಡೆ ಅಭ್ಯರ್ಥಿ ಯಾರು ಇರ್ತಾರಲ್ಲ ಅವ್ರದ್ದು ಇನ್ಫಾರ್ಮೇಷನ್ನ ಇಲ್ಲಿ ಬರೀಬೇಕು. ಜನ್ಮ ದಿನಾಂಕ, ಆಧಾರ್ ಸಂಖ್ಯೆ, ಮೊಬೈಲ್ ಸಂಖ್ಯೆ, ಇವ್ರ ತಂದೆ ಹೆಸರು, ತಾಯಿ ಹೆಸರು, ಇವ್ರ ಮದುವೆ ಆಗಿತ್ತು ಅಂದರೆ ಅವ್ರ ಹೆಂಡತಿ ಅಥವಾ ಗಂಡನ ಹೆಸರು, ಇಲ್ಲಿ ಅವ್ರ ಸೈನು. ಥ್ಯಾಂಕ್ ಯು.